Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ 8ನೇ ತರಗತಿಯ ಕನ್ನಡದ 6ನೇ ಪಾಠವಾದ ಯಶೋಧರೆ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಪಾಠವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿದ್ದಾರೆ. ಕವಿಯ ಹೆಸರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಜನನ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ 6/6/1891ರಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಶ್ರೀನಿವಾಸ. ಶಿಕ್ಷಣ ಇಂಗ್ಲಿಷ್ನಲ್ಲಿ MA ಪದವಿಯನ್ನು ಪಡೆದಿದ್ದರು. ಇವರ ವೃತ್ತಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವರು ಬರೆದ ಪ್ರಮುಖ ಕೃತಿಗಳು ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನಗಳು, ಕುಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ. ಇವರಿಗೆ ಲಭಿಸಿದ ಪ್ರಶಸ್ತಿಗಳು 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಮರಣ 6/6/1986ರಲ್ಲಿ ನಿಧನರಾದರು. ಪ್ರಸ್ತುತ ಗದ್ಯ ಭಾಗವನ್ನು ಮಾಸ್ತಿಯವರು ಬರೆದ ಯಶೋಧರೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಯಶೋಧರೆ ಮತ್ತೊಮ್ಮೆ ಯಾರನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ? ಉತ್ತರ, ಯಶೋಧರೆ ಮತ್ತೊಮ್ಮೆ ತನ್ನ ಪತಿಯನ್ನು ನೀಡಬೇಕೆಂದು ರಾಜನಲ್ಲಿ ಬೇಡುತ್ತಾಳೆ. ಪ್ರಶ್ನೆ 2, ತಂದೆಯನ್ನು ಕರೆತರಲು ಹೋಗುವೆನೆಂದು ಹೇಳಿದವರಾರು? ಉತ್ತರ, ತಂದೆಯನ್ನು ಕರೆತರಲು ಹೋಗುವೆನೆಂದು ರಾಹುಲ ಹೇಳಿದನು. ಪ್ರಶ್ನೆ 3, ರಾಜನಿಗೆ ಕನಸಿನ ವಿಚಾರವನ್ನು ತಿಳಿಸಿದವರಾರು? ಉತ್ತರ, ರಾಜನಿಗೆ ಕನಸಿನ ವಿಚಾರವನ್ನು ಅಂಬಿಕೆ ತಿಳಿಸಿದಳು. ಪ್ರಶ್ನೆ 4, ಸಂಪ್ರದಾಯಕ್ಕೆ ವಿರುದ್ಧವಾದದ್ದು ಯಾವುದು? ಉತ್ತರ, ಸನ್ಯಾಸಿಯಾದವನು ಸತಿಯನ್ನು ನೋಡುವುದು ಸಂಪ್ರದಾಯಕ್ಕೆ ವಿರುದ್ಧವಾದದ್ದು. ಪ್ರಶ್ನೆ 5, ಈಗ ನೀನಿರುವ ಸ್ಥಿತಿ ಯಾವುದೆಂದು ರಾಜ ಹೇಳುತ್ತಾನೆ? ಉತ್ತರ, ಈಗ ನೀನಿರುವ ಸ್ಥಿತಿ ಸನ್ಯಾಸದ ಸ್ಥಿತಿ ಎಂದು ಯಶೋಧರೆಗೆ ರಾಜ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ ಯಶೋಧರೆ ಏನೆಂದು ವಿನಂತಿಸುತ್ತಾಳೆ? ಉತ್ತರ, ಯಶೋಧರೆಯು ರಾಜನನ್ನು ಪೀಠದಲ್ಲಿ ಕುಳ್ಳಿರಿಸಿ, ಸೋದರಿಯ ಮಗಳೆಂದು ಚಿಕ್ಕ ವಯಸ್ಸಿನಲ್ಲಿಯೇ ನನ್ನನ್ನು ಸಾಕಿ ಸಲುಹಿದಿರಿ. ಸೊಸೆಯಾಗಿ ಮನೆಗೆ ಕರೆದುಕೊಂಡು ಬಂದು ನನ್ನ ಬಾಳನ್ನು ಉದ್ಧರಿಸಿದಿರಿ. ಕನಸಿನಲ್ಲಿ ಕಾಣಲಾಗದ ಸುಖಗಳನ್ನು ಅರಮನೆಯಲ್ಲಿ ನೀಡಿದಿರಿ. ಅದೇ ರೀತಿ ನನ್ನ ಪತಿಯನ್ನು ನನಗೆ ಮರಳಿ ನೀಡಿ ನನ್ನ ರಕ್ಷಿಸಿರಿ ಎಂದು ವಿನಂತಿಸುತ್ತಾಳೆ. ಪ್ರಶ್ನೆ 2, ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ ಏನು ಹೇಳುತ್ತಾಳೆ? ಯಶೋಧರೆ ಮಂಡಿಯೂರಿ ನಮಸ್ಕರಿಸುತ್ತಾ, ಇಂದು ಇರುಳಾಗುವುದು, ಇನ್ನೇನು ಮಾಡುವುದು? ನಿದ್ದೆಯಲ್ಲಿ ಮುಳುಗುವುದೋ, ಕನಸಿನ ಮೊಸಳೆ ಹಿಡಿಯುವುದೋ, ಇನ್ನೆಷ್ಟು ತೊಳಲಬೇಕೋ? ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿವೆ, ನನ್ನನ್ನು ಉದ್ಧರಿಸಬೇಕೆಂದು ಹೇಳುತ್ತಾಳೆ. ಪ್ರಶ್ನೆ 3, ರಾಜನು ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎನ್ನಲು ಕಾರಣವೇನು? ಉತ್ತರ, ಸಿದ್ಧಾರ್ಥನು ಸನ್ಯಾಸತ್ವವನ್ನು ಸ್ವೀಕರಿಸಿ ತನ್ನನ್ನು ಬಿಟ್ಟು ಹೋದ ನಂತರ ಪತಿಯಂತೆಯೇ ನಾನು ಕೂಡ ನಡೆಯಬೇಕೆಂದು ತಾನೂ ಸಹ ಸನ್ಯಾಸದ ಉಡುಪನ್ನು ಧರಿಸಿದ್ದಕ್ಕಾಗಿ ಈಗ ನೀನಿರುವ ರೀತಿ ಸನ್ಯಾಸವಲ್ಲವೇ ಎಂದು ರಾಜನು ಕೇಳುತ್ತಾನೆ. ಪ್ರಶ್ನೆ 4, ಯಶೋಧರೆಯ ಆಂತರ್ಯದಲ್ಲಿರುವ ಸಂದೇಹವೇನು? ಉತ್ತರ, ಯಶೋಧರೆಗೆ ತನ್ನ ಪತಿಯನ್ನು ಪುನಃ ನೋಡುವ ಪುಣ್ಯ ತನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ಗೊತ್ತಿಲ್ಲ. ಬಾಲಕನು ತನ್ನ ತಂದೆಯನ್ನು ನೋಡಬೇಕೆಂದು ಆಶಿಸುತ್ತಿರುವಾಗ ನಾನು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯದಲ್ಲಿ ಸಂದೇಹವನ್ನು ಯಶೋಧರೆಯು ಹೊಂದಿದ್ದಳು. ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಬೇಹಿನವರನ್ನು ಕಳುಹಿಸುವ ವಿಚಾರದಲ್ಲಿ ರಾಹುಲನ ಅಭಿಪ್ರಾಯವೇನು? ಉತ್ತರ, ಸಿದ್ಧಾರ್ಥನನ್ನು ಹುಡುಕಿ ಕರೆತರಲು ರಾಜನು ಬೇಹುಗಾರರನ್ನು ಕಳುಹಿಸುತ್ತೇನೆ ಎಂದಾಗ ರಾಹುಲನು ತನ್ನ ತಂದೆಯನ್ನು ತಾನೇ ನೋಡಿಕೊಂಡು ಬರುತ್ತೇನೆ, ನನ್ನನ್ನು ಕಳುಹಿಸಿ ಎಂದು ಕೇಳಿಕೊಳ್ಳುತ್ತಾನೆ. ನೀವು ನನ್ನ ತಂದೆಯನ್ನು ನೋಡಿದ್ದೀರಿ, ಆದರೆ ನಾನು ಅವರನ್ನು ನೋಡಿಲ್ಲ. ಇನ್ನೆಷ್ಟು ದಿನಕ್ಕೆ ನೋಡುವುದು? ನಿನಗೆ ಭಯ ಬೇಡಮ್ಮ, ನಾನು ಮರಳಿ ಬರುವೆನು. ನನ್ನ ತಂದೆಯನ್ನು ಮರಳಿ ಕರೆತರುವೆ. ನನ್ನ ತಂದೆಯನ್ನು ನೋಡಿ ಅವರೊಡನೆ ಮಾತನಾಡಬೇಕು. ನಾನು ಮರಳಿ ಬರುವೆನೋ ಇಲ್ಲವೋ ಎಂಬ ಭಯ ಬೇಡ.
ನನ್ನನ್ನು ಅಂಬಿಕೆಯೊಡನೆ ಕಳುಹಿಸಿಕೊಡು ಎಂದು ರಾಹುಲನು ತನ್ನ ತಾಯಿಗೆ ಹೇಳುತ್ತಾನೆ. ಪ್ರಶ್ನೆ 2. ಯಶೋಧರೆಯ ವಿಧಿಯ ಬಗ್ಗೆ ರಾಜನು ಏನೆಂದು ಹೇಳಿದನು? ಉತ್ತರ: ತಂದೆಯನ್ನು ನೋಡಿ ಕರೆತರಲು ರಾಹುಲನು ಅಂಬಿಕೆಯೊಡನೆ ಹೊರಡುತ್ತಿರುವಾಗ ಅವರು ಮರಳಿ ಬರದಿದ್ದರೆ ಅದು ನನ್ನ ವಿಧಿ ಎಂದು ಯೋಚಿಸುತ್ತಿರುವಾಗ, ನಿನ್ನರಸನೀಗ ಲೋಕಕ್ಕೆ ಪೂಜ್ಯನಾಗಿರುವನು, ರಾಜ್ಯವನ್ನು ಆಳಬೇಕೆಂಬ ಕಿರಿಯ ಮನಸ್ಸನ್ನು ಹೊಂದಿಲ್ಲ, ಜಗತ್ತಿನ ಜೀವಗಳನ್ನು ಉದ್ಧರಿಸುವವನು, ರಾಜ ಆದಿರಾಜ ವೃಂದಗಳಿಂದ ಓಲೈಸಿಕೊಳ್ಳುತ್ತಾ ಚಕ್ರಾಧಿಪತಿಯಂತೆ ನಿಂತಿರುವನು. ನೀನು ಚಿಂತೆ ಮಾಡಬೇಡ, 10 ವರ್ಷ ತಪಸ್ಸು ಮಾಡಿರುವೆ. ಈಗ ನಿನ್ನ ಮಗ ನಿನ್ನ ಪತಿಯನ್ನು ಕರೆತರಲು ಹೊರಟಿರುವಾಗ ನೀನು ಹರ್ಷದಿಂದ ಆಶೀರ್ವದಿಸಿ ಕಳುಹಿಸು ಎಂದು ರಾಜನು ಯಶೋಧರೆಗೆ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ: ಈ ಕೆಳಗಿನ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು? ಮೊದಲ ಪ್ರಶ್ನೆ: ಸೋದರಿಯ ಸುತೆಯೆಂದು ಎಳೆತನದಲ್ಲೇ ನನ್ನ ಕರೆತಂದು ಸಾಕಿದಿರಿ. ಉತ್ತರ: ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆ ರಾಜನಿಗೆ ಹೇಳುತ್ತಾಳೆ. ಸಂದರ್ಭ: ಯಶೋಧರೆಯು ತನ್ನ ಪತಿಯನ್ನು ನೆನೆಯುತ್ತಾ ದುಃಖಿಸುತ್ತಿರುವಾಗ ಅಲ್ಲಿಗೆ ರಾಜನು ಬರುತ್ತಾನೆ. ಆಗ ಯಶೋಧರೆ ರಾಜನ ಎದುರು ತನ್ನ ಪತಿಯನ್ನು ಮರಳಿ ಕರೆಯಿಸಿ ಎಂದು ಬೇಡುತ್ತಾ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾಳೆ. ಪ್ರಶ್ನೆ 2. ಅಮ್ಮಾಜಿ, ನಿನಗೆ ಭಯ ಬೇಡಮ್ಮ, ನಾ ಮರಳಿ ಬಹೆನಮ್ಮ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾಹುಲ ತಾಯಿ ಯಶೋಧರೆಗೆ ಹೇಳುತ್ತಾನೆ. ಸಂದರ್ಭ: ಸಿದ್ಧಾರ್ಥನನ್ನು ಮರಳಿ ಕರೆತರಲು ಚರ್ಚಿಸುತ್ತಿದ್ದಾಗ ರಾಜನು ಬೇಹುಗಾರರನ್ನು ಕಳುಹಿಸುತ್ತೇನೆ ಎಂದಾಗ ರಾಹುಲನು ತನ್ನ ತಂದೆಯನ್ನು ಕರೆತರಲು ಸ್ವತಃ ತಾನೇ ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ಯಶೋಧರೆ ತನ್ನ ಮಗನು ಮರಳಿ ಬರದೇ ಹೋದರೆ ಎಂದು ಭಯಭೀತಳಾದಾಗ ರಾಹುಲ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಪ್ರಶ್ನೆ 3. ನಿನ್ನ ವಿಧಿ ಕೆಟ್ಟುದೆಂದೆಣಿಸದಿರು ಅಮ್ಮಾಜಿ. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ರಾಜನು ಯಶೋಧರೆಗೆ ಹೇಳುತ್ತಾನೆ. ಸಂದರ್ಭ: ಯಶೋಧರೆಯು ಪತಿಯನ್ನು ನೆನೆದು ದುಃಖಿಸುತ್ತಿರುವಾಗ ನಿನ್ನ ರಸ ಲೋಕಕ್ಕೆ ಪೂಜ್ಯನೆನಿಸಿಹನು, ಜಗದ ಜೀವಗಳನ್ನು ಉದ್ಧರಿಸುವವನು ಎಂದು ರಾಜನು ಸಮಾಧಾನಪಡಿಸುತ್ತಿರುವಾಗ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಪ್ರಶ್ನೆ 4. ನಿದ್ದೆಯಲ್ಲಿ ಮುಳುಗಲಿನ್ನಾವ ಕನಸಿನ ಮೊಸಳೆ ಹಿಡಿಯುವುದು. ಈ ವಾಕ್ಯವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದಿರುವ ಯಶೋಧರೆ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯಶೋಧರೆಯು ರಾಜನಿಗೆ ಹೇಳುತ್ತಾಳೆ. ಸಂದರ್ಭ: ರಾಹುಲನು ತನ್ನ ತಂದೆಯನ್ನು ಕಾಣಲು ಹಠ ಹಿಡಿದಾಗ ಯಶೋಧರೆಯು ಒಂದು ಕೆಟ್ಟ ಕನಸು ಕಂಡು ಹೆದರಿ ಇನ್ನಷ್ಟು ದುಃಖ ನೋವು ಕಾದಿದೆಯೋ ಎಂದು ಈ ಮೇಲಿನ ಮಾತನ್ನು ರಾಜನಿಗೆ ಹೇಳುತ್ತಾಳೆ. ಹೊಂದಿಸಿ ಬರೆಯಿರಿ. ಯಶೋಧರೆ ಯುವರಾಣಿ, ಶುದ್ಧೋಧನ ರಾಜ, ಅಂಬಿಕೆ ಸಖಿ, ರಾಹುಲ ಬುದ್ಧನ ಮಗ, ಸಿದ್ಧಾರ್ಥ ಗೌತಮ ಬುದ್ಧ. ಮುಖ್ಯ ಪ್ರಶ್ನೆ: ಈ ಕೆಳಗಿನ ಪದಗಳಿಗೆ ತದ್ಭವ ರೂಪ ಪದಗಳನ್ನು ಬರೆಯಿರಿ. ಮೊದಲ ಪದ ವಿನೋದ, ಇದಕ್ಕೆ ತದ್ಭವ ರೂಪ ಬಿನದ. ನಂತರ ದುಃಖ ದುಮ್ಮ, ರಾಜ ರಾಯ, ಕಾರ್ಯ ಕಜ್ಜ. ಮುಖ್ಯ ಪ್ರಶ್ನೆ: ಈ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿ. ಮೊದಲ ಪದ ನಿನ್ನಾಣ್ಮ, ನಿನ್ನ ಪ್ಲಸ್ ಆಣ್ಮ, ನಿನ್ನಾಣ್ಮ, ಇದು ಸವರ್ಣ ದೀರ್ಘ ಸಂಧಿ. ನಂತರ ಎರಡನೆಯ ಪದ ಚಕ್ರಾಧಿಪತಿ, ಚಕ್ರ ಪ್ಲಸ್ ಅಧಿಪತಿ, ಚಕ್ರಾಧಿಪತಿ, ಇದು ಸವರ್ಣ ದೀರ್ಘ ಸಂಧಿ. ಮೂರನೆಯ ಪದ ಹರಕೆಯನು, ಹರಕೆ ಪ್ಲಸ್ ಅನು, ಹರಕೆಯನು, ಇದು ಯಕಾರಾಗಮ ಸಂಧಿ. ನಾಲ್ಕನೆಯ ಪದ ಪತಿಯೊಡನೆ, ಪತಿ ಪ್ಲಸ್ ಒಡನೆ, ಪತಿಯೊಡನೆ, ಇದು ಎಂಡ್ ಸಂಧಿ. ಇಂದಳುತ, ಇಂದು ಪ್ಲಸ್ ಅಳುತ, ಇಂದಳುತ, ಇದು ಲೋಪ ಸಂಧಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.